ಅದಂಗೆ ನೀನು ಹೆಂಗೆ ಮಾಡಿದ್ರೆ ಬೆಟ್ಟ ಹತ್ತು ಇಳಿದು ಮತ್ತು ಜೀಪಲ್ಲೇ ಕೆಳಗೆ ಬಂದ್ವಿ. ಹಂಗೆ ರೆಸಾರ್ಟಿಗೆ ಬಂದು ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಅಂದರೆ ಕೈಕಾಲು ಮುಖ ತೊಳ್ಕೊಂಡು ಡೈರೆಕ್ಟ್ ತಿಂಡಿಗೆ ಹೋದ್ವಿ. ತಿಂಡಿಯಲ್ಲಿ ನಮಗೆ ಕೇಸರಿ ಬಾತ್ ಇತ್ತು ಮತ್ತು ಶಾವಿಗೆ ಬಾತ್, ಹಾಗೆ ಚಟ್ನಿ ಇತ್ತು ಮತ್ತು ಒಂದು ಇಡ್ಲಿ ಥರ ಕಡುಬು ಥರ ಮಾಡಿದರು. ಅದು ತುಂಬ ಗಟ್ಟಿ ಇತ್ತು, ಅದೇನಂತ ಚೆನ್ನಾಗಿರಲಿಲ್ಲ. ಸಾಂಬಾರು ಕೂಡ ಚೆನ್ನಾಗಿತ್ತು. ತಿಂಡಿ ತಿಂದು ಮತ್ತೆಲ್ಲ ಫ್ರೆಶ್ ಅಪ್ ಆಗಿ ಇದು ರೆಸಾರ್ಟ್ನ ಬಿಡ್ತೀವಿ. ಈ ರೆಸಾರ್ಟ್ ಮುಗಿಸ್ಕೊಂಡು ಇಲ್ಲಿ ಚೆಕ್ಔಟ್ ಮಾಡಿ ನಾವು ಸೀದಾ ಗೋಕರ್ಣ ಹೋಗೋದು. ರೆಸಾರ್ಟ್ ಎಂಟ್ರಿ ಆಗ್ತಿದ್ದಂಗೆ ಈ ಕಡೆ ಬೆಡ್ ಇತ್ತು. ಹಂಗೆ ಡೈರೆಕ್ಟ್ ಮುಂದ್ಗಡೆ ಬಂದರೆ ಒಂದು ವಾಶ್ ಬೇಷನ್ನು, ಹಂಗೆ ಮಿರರ್ ಇತ್ತು, ಹಂಗೆ ಒಂದು ಬಾತ್ರೂಮ್ ಕೂಡ ಇತ್ತು. ಆಮೇಲೆ ಈ ಬೆಡ್ ತುಂಬ ದೊಡ್ಡದಿತ್ತು, 4 ಜನ ಮಲ್ಕೋಬೋದು. 2 ಬೆಡ್ ಅಟ್ಯಾಚ್ ಮಾಡಿದ್ರು. ಹಂಗೆ ಅಲ್ಲೊಂದು ವಾರ್ಡ್ರೋಬ್ ಕಾಣಿಸ್ತಿದೆ, ವಾರ್ಡ್ರೋಬ್ ಕೂಡ ಇತ್ತು. ಹೊರಗಡೆಯಿಂದ ಈ ರೀತಿ ಕಾಣುತ್ತೆ. ಹೊರಗಡೆ ಇಲ್ಲಿ ಕುತ್ಕೊಳಕ್ಕೆ ಟೇಬಲ್ ಕೂಡ ಇತ್ತು. ಎಲ್ಲ ಮುಗೀತು, ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ. ಅಲ್ಲ ಅವ್ರದ್ದು ಒಂದು ದೊಡ್ಡ ಮನೆ ಕೂಡ ಇತ್ತು. ಮನೆ ಅಂದರೆ ಒಂದು 4-5 ರೂಮ್ ಒಳಗೊಂಡಿತ್ತು ಅದು. ಅಲ್ಲಿ ಒಂದು ರೂಮಲ್ಲಿ ಆರಾಮಾಗಿ ಒಂದು 5ರಿಂದ 6 ಜನ ಮಲ್ಕೋಬೋದು. ಟೋಟಲ್ಲು ಅದೊಂದು ಫುಲ್ಲು ಮನೆ ಥರ ಇದೆಯಲ್ಲ, ಅದನ್ನು ತಗೊಂಡ್ರೆ ನೀವು 36 ಜನ ಸ್ಟೇ ಆಗ್ಬೋದಂತೆ. ಅಂಥ ದೊಡ್ಡ ಒಂದು ಮನೆ ಟೈಪ್ ಇದೆ ಅದು. ಈ ದೊಡ್ಡ ಫ್ಯಾಮಿಲಿ ಬಂದಾಗ ಚೆನ್ನಾಗಿರುತ್ತೆ. ವಾಟ್ಸಪ್ ಬರ್ತದ ಇಲ್ಲ ನಿನಗೆ? ತೆಗ್ದ ಇಲ್ಲ, ಈಗ ತೆಗ್ದಿದ್ದಣ. ಬ್ರೇಕ್ ತೆಗ್ದಿರ್ತಾನೆ ಹೋಗೋದಲ್ಲಿ. ಈಗ ಈ ರೆಸಾರ್ಟ್ನ ಚೆಕ್ಔಟ್ ಮಾಡ್ತಾ ಇದೀವಿ. ಟೈಮ್ ಬಂದ್ಬಿಟ್ಟು 11:15. ಇಲ್ಲಿಂದ ಡೈರೆಕ್ಟ್ ಗೋಕರ್ಣ, ಮುರುಡೇಶ್ವರ ಮೇಲೆ ಗೋಕರ್ಣ ಹೋಗೋದು. ಈಗ ಒಂದು ಅಪ್ಸರಗೊಂಡ ಫಾಲ್ಸ್ ಒಂದು ಮೋಸ್ಟ್ಲಿ ತೆಗಿಬೇಕು ಅನ್ಸುತ್ತೆ, ಯಾಕಂದರೆ ಟೈಮ್ ಪಿಕಪ್ ಮಾಡೋಕ್ಕಾಗಲ್ಲ. ಅದಕ್ಕೆ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಊಟಕ್ಕೆ ನಿಲ್ಲಿಸಿದ್ವಿ. ಟೈಮ್ ಅಂದರೆ 1:31 ಆಗಿತ್ತು. ಅದಕ್ಕೆ ಇಲ್ಲೇ ಊಟ ಮಾಡ್ಕೊಂಡು ಇಲ್ಲ ಡೈರೆಕ್ಟ್ ಗೋಕರ್ಣದಾಗೆ ರೆಸಾರ್ಟಿಗೆ ಹೋಗ್ಬೇಕು. ಅಲ್ಲಿ ಮತ್ತೆ ಎಲ್ಲ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡೋದಿದ್ರೆ ರೆಸ್ಟ್ ಮಾಡಿ ಮತ್ತೆ ವಾಟರ್ ಗೇಮ್ಸ್ ಇದೆ ನೋಡಿ. ಈಗ ಇಲ್ಲೇ 1 ಅವರಲ್ಲಿ ಸ್ಟಾಪ್ ಹಾಕಿದ್ವಿ. ಮತ್ತೆ ಸೀದಾ 2:30 ಬೇರೆ ಟೈಮು. ಊಟ ಮಾಡಿ ಇಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್. 50 ಕಿಲೋಮೀಟ್ರ್ ಅಷ್ಟೇ, ಮಿನಿಮಮ್ 1 ಗಂಟೆ. ನಮ್ಮ ಅಣ್ಣ ಸೌಂಡ್ ಅಂತ. ಉಪ್ಪು ತಯಾರಿಸೋ ಪ್ರೊಸೆಸ್ ಕೂಡ ನಡೀತಿತ್ತು ಅಲ್ಲೇ ಸೈಡ್ ಹೋಗೋಕರ ರೋಡಲ್ಲಿ ಕಾಣಿಸ್ತು. ವೃಂದಕ್ಕ, ನಿನ್ನ ಫ್ರೆಂಡು ವೃಂದಕ್ಕ. ನಾವು ಹೇಳಿದ್ವಿ, ನಾವು ಮಾತಾಡ್ಕೊಂಡು ಹೋಗ್ಬಿಡ್ಬೇಕು. ನಾವೆಲ್ಲ ಮುಂಚೆ ಟರ್ನ್ ಆಗಿ ಆಮೇಲೆ ಹೇಳಿದ್ ನೀನು. ಅದೇ ನಾವು ಆಮೇಲೆ ಹೇಳಿದ್ದೆ. ನೀನು ಹೇಳ್ತಿತ್ತ ನಿಮ್ಗೆ ಹೇಳಿದಾಗ ಆ ರೋಡಾಗ ಇನ್ನೂ ನಾವು ಅವಾಗ ಎಂಟ್ರಿ ಕೊಟ್ವಿ. ಒಂದು ರೌಂಡ್ ಹಿಂಗೆ ಹೊಡ್ಕೊಂಡು ಮುಂದೆ ಹೋಗಿ ಸೀದಾ ಮಕ್ಕಳು. ಹಾಂ, ನಾವು ಕೇಳ್ತೀಯಲ್ಲ ಹೊಡ್ತಾ. ಅದಂಗೆ ನೀನು ಹೆಂಗೆ ಮಾಡಿದ್ರೆ ಕಟ್ಬಿಡೋದಿಲ್ಲ. ನನ್ ದೊಡ್ಡಪ್ಪ ಏನಾಯ್ತು? ನನ್ ದೊಡ್ಡಪ್ಪಲ್ಲ. ಯಾರು ಮತ್ತಿ ನೀನು? ನನ್ ನರಸಿಂಹರಾಜು. ಸಾಯ ಹಾಕ್ಬಿಟ್ಟವನೆ ನಮ್ ದೊಡ್ಡಪ್ಪನ್. ಸಾಯ ಹಾಕ್ಬಿಟ್ಟು ಮೊಬೈಲ್ ಕಿತ್ಕೊಂಡ್ಬಿಟ್ಟವನ ಇವನು. ಇವ್ನು ಯಾರೋ ನಮ್ಮ ದೊಡ್ಡಪ್ಪನ್ ಸಾಯ ಹಾಕ್ಬಿಟ್ಟವನೆ ಕಣ್ರಿ. ಈಗ ನಾವು ಸೂರ್ಯ ಕೆಫೆ ಆ್ಯಂಡ್ ಸ್ಟೇ ಸಿ ವ್ಯೂಗೆ ಬಂದಿದ್ವಿ. ಇದು ಒಂಥರ ಪ್ರೈವೇಟ್
ರೆಸಾರ್ಟ್. ನಮ್ಮ ಕಾರೆಲ್ಲ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಇದು ಒಂಥರ ಪ್ರೈವೇಟ್ ರೆಸಾರ್ಟ್ ಇದ್ದಂಗೆ. ನೋಡೋಣ ಇಲ್ಲಿ ಹೆಂಗಿದೆ. ಏನೇನೋ ಚೆನ್ನಾಗಿತ್ತು, ಇವತ್ತು ಹೆಂಗಿದೆ ನೋಡೋಣ. ಹಾಯ್, ಈಗ ಇಲ್ಲೇ ಈಗ ತಾನೇ ಒಳಗೆ ಬಂದು ನೋಡ್ಬೋದು. ಇಲ್ಲೇ ಎದುರುಗಡೆನೇ ಬೀಚ್. ಅದ್ರದ್ದೇ ಸೌಂಡ್, ಫುಲ್ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ ಗಾಳಿದು. ಈ ಕಡೆ ರೂಮ್ ಐತೆ, ರೂಮು ಒಳಗಡೆ ಆಮೇಲೆ ತೋರಿಸ್ತೀನಿ ನಿಮಗೆ. ಇದೊಂಥರ ಫುಲ್ಲು ಅಷ್ಟೇ ಗೆಸ್ಟ್ ಹೌಸ್. ಅದೇ ಹೇಳಿದ್ನಲ್ಲ, ಸೂರ್ಯ ಗೆಸ್ಟ್ ಹೌಸ್ ಅಂತ. ಅದೇ ಕೆಳಗಡೆ ಹೋಗೋಣ. ಇದೆಲ್ಲ ವೀಡಿಯೋ ಕಾಲಾಗಿ ಮಾತಾಡ್ತಿದ್ದಾರೆ. ಕೆಳಗಡೆ ಹೋಗೋಣ. ಬರಲ್ಲೇನಕ್ಕ? ನಮ್ಮ ಫ್ರೆಂಡ್ ಒಂದು ಮಕ್ಕಂಡಿದ್ದೆ. ಪ್ರೈವೇಟ್ ಬೀಚ್ ಪಬ್ಲಿಕ್ ನಮ್ಮ ಪ್ಲೇಸ್ ಪ್ರೈವೇಟ್. ಗಾಳಿ ಮಾತ್ರ ಹೆವಿ ಐತೆ. ಮಾತಾಡೋದು ಕೇಳಿಸ್ತತ ಇಲ್ಲ ಗೊತ್ತಿಲ್ಲ, ಏನು ಕೇಳಿಸ್ತತ ಅದೇ ಬರಲಿ. ಮಣ್ಣೆಲ್ಲ ಫುಲ್ ಸಾಫ್ಟು, ಕಾಲಿಟ್ರೆ ಹಂಗೆ ಒಳಗೆ ಹೋಗ್ತಾ ಇದ್ದಾವೆ. ಆ ಕಡೆ ಫುಲ್ ಜನ ಇದ್ದಾರೆ. ಆ ಕಡೆ ಅಲೆಗಳೆಲ್ಲ ಫುಲ್ ದೊಡ್ಡ ದೊಡ್ಡ ಬರ್ತಾ ಇದಾವೆ. ಈ ಕಡೆ ಸೈಡು ಜನ ಇದ್ದಾರೆ. ಈ ಕಡೆ ಸೈಡು ಜನ, ಈ ಕಡೆ ಜನ, ಎಲ್ಲ ಕಡೆ ಜನ ಇದ್ದಾರೆ. Baby, you give me ice and fire. You're giving me wind and rain. You're some kind of butterfly. Baby, you give me midnight. You whip up my appetite. Don't leave me here high and dry. Oh, I don't wanna jinx it, baby. Yeah. Don't wanna overthink it, baby. It's just me, your body, and mine. Baby, you give me ice and fire. You're giving me wind and rain. ಬಾರೆ ಹಂಗೆ ಬರ್ತಿದ್ದಾಗೀಗ. ಫುಲ್ ಗಾಳಿ, ಏನು ಮಾತಾಡಿದ್ರೆ ಕೇಳಿಸಲ್ಲ. ನಿಂತತ್ರನೇ ಗುಂಡೆ ಆ ಅಲೆಗಳು ನೋಡ್ರಿ ಅಲ್ಲಿ ಹೆಂಗೆ ಬರ್ತಾ ಇದಾವೆ ಅಲೆ. ಬಾಬಾ ಸಾಕಾದ ಬರ್ತೈತೆ ಆ ಕಡೆ. ಅದೇ ಫೋರ್ಸು ಲಾಸ್ಟ್ ತನಕ ಬರ್ತಿಲ್ಲ. ಏನಪ್ಪಾಜಿ ಏನು ಮಾಡ್ತಿದ್ದೆ? ಹಾಂ ಒಂದೇ ಇದ್ದಿದ್ದು. ಹಾಂ ಇವ್ರದೇ ಪ್ರೈವೇಟ್ ಬೀಚ್ ಅಪ್ಪಾಜಿ ಇದು. ಆ ಕಡೆ ಸನ್ಸೆಟ್ಟು, ಈ ಕಡೆ ಗುಚ್ಚಿ ಗ್ಲಾಸು, ಒಳ್ಳೆ ಮಜಾ ಅಲ್ಲ. ತಳ್ಳೆ ತುಷಾರ್
ಗಗನ್ ಚೆಕ್ ಕೊಡ್ಲಿ ಒಂದು ನಿಮಿಷ ಇಟ್ಕೊಂಡಿರು, ಒಂದು ಸೆಕೆಂಡು. ನೋಡ್ಬೋದು ಅಲ್ಲಿ ಇಂಥ ಅಲೆದಲ್ಲಿ ಅಲ್ಲೊಂದು ಬೋಟ್ ಹೋಗ್ತಾ ಇದೆ, ನಿಂತಿಲ್ಲ, ಫಿಶಿಂಗ್ ಮಾಡ್ತಿದ್ದಾರೆ. ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಆಸೆ, ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗೋದಕ್ಕೆ ಆಗೋದಿಲ್ಲ. ಸ್ವಲ್ಪ ದುಡ್ಡಿನ ಜಾಸ್ತಿ ದುಡ್ಡಿಗೆ ಜಾಸ್ತಿ ಅಲ್ಲಲ್ಲ ಫುಲ್ ಒಬ್ಬೊಬ್ಬರೇ ಇರ್ತಾರೆ ಅಲ್ಲಿ. ಅಲ್ಲ ಇದು ಚೆನ್ನಾಗಿತ್ತಪ್ಪ. ಬೀಚಲ್ಲೆಲ್ಲ ಆಟ ಆಡ್ಕೊಂಡ್ಬಂದು ಸ್ನಾನ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ. ಟೈಮು ಆಲ್ರೆಡಿ ಟೈಮೆಲ್ಲ 8:16 ಆಗಿದೆ. ಈಗ ಇಲ್ಲಿ ಊಟ ಕೂತ್ಕೊಂಡಿದ್ದೀವಿ ಎಲ್ಲ ಟೇಬಲಾಗ. ಆಲೇಶ ಅವ್ರ ಅಣ್ಣಾರೆಲ್ಲ ಅಲ್ಲಿದ್ದಾರೆ, ಇನ್ನೂ ಸ್ನಾನ ಮಾಡ್ತಿದ್ದಾರೆ. ನಮ್ಮ ಅಕ್ಕ ನಮ್ಮ ಅಣ್ಣಾರೆಲ್ಲ ಬರ್ರಿ ಹಾಗೆ ಮಾತಾಡ್ಕೊಂತ ಕೂತ್ಕೊಂಡಿದ್ವಿ ಹೆಂಗೆ ಏನು ಅಂತ ಅಂದೆಲ್ಲ. 50 ಲಕ್ಷ ಐತಂತೆ ಅಕೌಂಟಾಗೆ. ಫೋನ್ ಚಾರ್ಜ್ ಇದೆ, ಲಾಕ್ ಕರ್ಕೊಂಬಂದಿಯಾ? ಸ್ನಾನ ಮಾಡ್ತೀಯ ಅದಕ್ಕಂದಾರ ಒಬ್ಬನ ಕೆಲ್ಸಕ್ಕೆ ಬೇಕಿದ್ರೆ ಆಲೇಶ ಕಾಂಟ್ಯಾಕ್ಟ್ ಮಾಡಿ. ಯಾಕೆ ಹಂಗೆ ಕೂತ್ಕೊಂಡಿ ಆಲೇಶ? ಆಲೇಶ ಯಾಕೆ ಹಂಗೆ ಕೂತ್ಕೊಂಡಿ? ಏ ಈಗ ಮುಟ್ಬೇಡ ಕಣ, ಊಟ ಮಾಡ್ತೀಯ. ಆಲೇಶ ಯಾಕೆ ಹಂಗೆ ಹೊಡ್ದೆ? ಬಾ ಮೂವಿ ಗೆಸಿಂಗ್ ಮಾಡಕತ್ತಾರೆ. ಮೂವಿ ಗೆಸಿಂಗ್ ಆಟ. ಇದು ಮಜಾ ಬರಲ್ಲ. ಯಾಕೆ ಮಜಾ ಬರಲ್ಲ? ಮೂವಿ ಗೆಸ್ ಮಾಡೋದು. ಗೊತ್ತಿಲ್ಲ ಯಾವ ಮತ್ತೆ ಧನುಷ್ ಬರ್ತಾನೆ. ಯಾರು ಬೇಡ ಬೇಡ ಅಲ್ಲೇ ಹಂಗೆ ಎಕ್ಸ್ಚೇಂಜ್ ಆಗ್ಲಿ. ನಾವು ಗೆಸ್ ಮಾಡ್ತೀವಿ. ಅದಕ್ಕೇನೆ ಇಲ್ಲ. ಟೀಮ್ ಎಲ್ಲ ಬದಲಾಯಿಸ್ಕೊಂಡಿದ್ದಾರೆ. ಆ ಕಡೆ ರಂದಕ ಶಿಫ್ಟ್ ಆಯ್ತು, ಈ ಕಡೆ ಆಲೇಶ ಬಂದ. ಆ ಕಡೆ 4 ಜನ, ಈ ಕಡೆ 5 ಜನ. 5 ಜನ ಯಾರು ಹೇಳ್ಬೋದಾ? ಅದೇ ಒಟ್ಟ ಯಾರು ಹೊಸರು ಹೇಳ್ಬೋದಲ್ಲ. ಆ ಕಡೆ 4 ಜನ ಇದ್ದಾರೆ, ಈ ಕಡೆ 5 ಜನ. ಮತ್ತೆ ಒಟ್ಟಾಗಿದ್ದೀರಾ 4 ಜನ, ನಾವು 5 ಜನ. ನಮ್ಮ ಕಡೆ 7 ಜನ ಇದ್ದಾರೆ. ಹಾಂ ಈಗ ಅವರಿಗೆ ಯಾರು ನಿಮ್ಮ ಕಡೆಯಿಂದ ಬರೋದು ಇವಾಗ? ಯಾಕಿಲ್ಲ ತೋರಿಸ್ತೀವಿ. ಯಾವ್ದು 2% ನಾನು ಹೇಳಿದ್ದೆ ತಾನೆ, ಹಾಂ. ಫಸ್ಟ್ ಆಕ್ಷನ್ ಅನ್ನೋದು ಕರೆಕ್ಟ್ ಆಯ್ತಾ? ಫಸ್ಟ್ ವರ್ಡ್ ಏನು? ಫಸ್ಟ್ ಟಿವಿ ಸೀರಿಯಲ್ ಧ್ರುವ ದಾ ದರ್ಶನ್ ದಾ ಡಿ ದಾ ದಾ ಕರ್ನಾಟಕದ ಮನಕ ಡಿ ಪಾಸಿಂದ
ಕರೆಕ್ಟು ನಮಗೆ ಬರ್ತಾ ಇತ್ತು. ಲಾಸ್ಟ್ ವರ್ಡ್ ಹೇಳ ಪಿಕ್ಚರ್ ಗನ್. ಲಾಸ್ಟ್ ವರ್ಡ್ ಹೇಳ ಫ್ರಿಜ್ಜು. ಲಾಸ್ಟ್ ವರ್ಡ್ ದೃಶ್ಯ 2. ಇಲ್ಲ ತಿರ್ಗ 4 ವರ್ಡೇನಾ? ಲಾಸ್ಟ್ನೇದೇನು? ಲಾಸ್ಟ್ನೇದು 4 ವರ್ಡ ಎಷ್ಟು? ಅಯ್ಯೋ ಮಂಗ. ಫಸ್ಟ್ 2 ವರ್ಡು. ಫಸ್ಟ್ ವರ್ಡಾಗ ಎಷ್ಟು ಲೆಟರ್ಸು? ಅವ್ರಿಗೆ ಅಕ್ಕ ಹಾಂ ದರ್ ಶನ್ ಧನುಷ್. ಹಿಂಗಂದ್ರೆ ಕ್ರಿಶ್ಚಿಯನ್. ಡಾಕ್ಟರ್ ಸೆಕೆಂಡ್ ವರ್ಡ್ ಡಾಕ್. ಹಿಂದೆ ಚೆನ್ನಾಗಿ ಕೊಟ್ಟೆ ದರ್ಶನ. ನಾನು ಯಾವೆಲ್ಲ ಗೊತ್ತಿಲ್ಲ, ನೀವು ಯಾಕೆ ಬಾಯ ಬಿಡ್ಬಾರ್ದಪ್ಪ. ತಡೆ ಗೊತ್ತಿಲ್ಲ ನನಗೆ. ಯಾವ್ದ ಪ್ರಜು? ಯಾವ್ದು ಪಾಪ್ಯುಲರ್ ಅನ್ಪಾಪ್ಯುಲರ್ ಗೊತ್ತಿಲ್ಲ, ವಿಚಾರ ಗೊತ್ತಿಲ್ಲ. ವಾವ್ 4 ವರ್ಡು ಚೌಕ ಎಲ್ಲ 2 ವರ್ಡು. ನೀನು ಜಿಮ್ ಮಾಡ್ತಿದ್ದಲ್ಲ ಅಣ್ಣ ಆ ಡೇಸಾ? ನಿನಗೆ ಬರ್ತಾತ ಗೊತ್ತಿಲ್ಲ ಅನ್ಸುತ್ತೆ ರೀಸೆಂಟ್. ರಾಜಹಂಸ ರಾಜಹಂಸ ಶೆಫ್ ಅಲ್ಲ ಪಾಕಶಾಲೆ ಇದು ಜಾಮೂನ್ ಪಾಕ. ದಶಾಣ ವಿಮಲ್ ತಿಂತೈತೆ. ದಶಾಣ ವಿಮಲ್ ಅಂತ ಐತಿ ಹಿಂಗೆ. ಬೋನಸ್ ಸ್ವಲ್ಪ ಕೇಸರಿ 50ನೇ ವರ್ಡ್. ಆಕ್ಟಿವ್ ಪಾರ್ಟಿಸಿಪೇಟ್ಸ್ ಇಲ್ಲಪ್ಪ. ವಾಟ್ ಹ್ಯಾಪನಿಂಗ್? ಗಗನ್ ಎಲ್ಲಿ ಮಾಡೋಣ ಏನ್ ಮಾಡ್ತದಿದೆ ಅಂತ ನೋಡ್ತಾನ. ಕಾಲೇಶ್ ಅಂತೂ ಗೇಮೆಲ್ಲ ಆಟಾಡಿ ಫುಲ್ಲು ಎಂಜಾಯ್ ಮಾಡಿ ಮತ್ತು ಊಟಕ್ಕೆ ಕೂತ್ಕೊಂಡ್ವಿ ಊಟ ಮಾಡೋಕ್ಕೆ.
ಗೇಮ್ ಅಂತೂ ತುಂಬ ಚೆನ್ನಾಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದರು. ಆ್ಯಕ್ಟಿಂಗ್ ಮಾಡೋದು, ನಾವು ಅದನ್ನು ಗೆಸ್ ಮಾಡೋದು ಮೂವಿನ ತುಂಬ ಚೆನ್ನಾಗಿತ್ತು. ಊಟಕ್ಕೆ ನಾವು ಚಪಾತಿ ಮತ್ತು ದಾಲು ಹಾಗೆ ಒಂದಿಷ್ಟು ರೈಸ್ ತಗೊಂಡ್ವಿ. ಜೀರಾ ರೈಸು, ಮಸಾಲೆ ರೈಸು, ಆಮೇಲೆ ವೆಜ್ ಬಿರಿಯಾನಿ. ಹಾಗೆ ಎಲ್ಲರೂ ಊಟ ಮಾಡಿ ಆಮೇಲೆ ಸುಸ್ತಾಗಿತ್ತ, ಅಲ್ಲಿಂದ ಡೈರೆಕ್ಟ್ ಊಟ ಮಾಡಿ ಸ್ವಲ್ಪ ಬೀಚ್ ಹತ್ರ ಹೋಗಿ ಹಿಂಗೆ ವಾಕಿಂಗ್ ಮಾಡಿ ಮೇಲೋಗಿ ರೂಮಲ್ಲಿ ಮಲ್ಕೊಂಡ್ವಿ. ಅಷ್ಟೇ ಈ ವ್ಲಾಗಲ್ಲಿ. ಪಾರ್ಟ್ 5 ಬರುತ್ತೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಅದು ಕಯಾಕಿಂಗ್ ಎಲ್ಲ ಮಾಡಿದ್ದೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.